ಸೊ ಎಲ್ಲೋ ಗೈಸ್ ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ ಬೆನಾಲಿ ಬಗ್ಗೆ. ಸೊ ಬೆನಾಲಿದೊಂದು ಬೈಕು 500cc ಬೆನಾಲಿ TRX 502X. ಸೊ ಇದರಲ್ಲಿ ನಿಮಗೆ ಏನೆಲ್ಲ ಫೀಚರ್ಸ್ ಸಿಗುತ್ತೆ, ಲುಕ್ ಅಂತೂ ತುಂಬಾ ಡಿಫ್ರೆಂಟ್ ಆಗಿದೆ. ಸೊ ಬೇಸಿಕ್ ಫೀಚರ್ಸ್ಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತಾಡ್ತೀನಿ. ಲುಕ್ ವೈಸ್ ಗಾಡಿ ತುಂಬ ಡಿಫ್ರೆಂಟ್ ಇದೆ. ಫ್ರಂಟ್ ಲುಕ್ ನೀವು ನೋಡ್ಬೋದು, ಈ ಥರ ವಿಂಡ್ಶೀಲ್ಡ್ ಬರುತ್ತೆ, ಹೆಡ್ಲೈಟ್ ಬರುತ್ತೆ ಈ ಥರ ಡುವಲ್ ಸೆಟಪ್ ಜೊತೆ, ಹಾಗೂ ಇಂಡಿಕೇಟರ್ ಸೈಡಲ್ಲಿ LED. ಕೆಳಗಡೆ ನಿಮಗೆ ಮಡ್ಗಾರ್ಡ್ ಬರುತ್ತೆ. ಇದರದ್ದು ಲುಕ್ಕನ್ನು ತುಂಬಾ ಒಂದು ಬಲ್ಕಿ ಮಾಡಿದ್ದಾರೆ. ಸೊ 500cc ಅನಿಸೋದೇ ಇಲ್ಲ ಇದು. ಕೆಳಗಡೆ ನಿಮಗೆ ನಂಬರ್ ಪ್ಲೇಟ್ ಇದು ಆಪ್ಷನ್ ಇದೆ. ಟೂರಿಂಗಿಗೆಲ್ಲ ಬೆಸ್ಟ್ ಈ ವೆಹಿಕಲ್ ಅಂತ ಹೇಳ್ಬೋದು. ಸಸ್ಪೆನ್ಷನ್ ಸೈಡಲ್ಲೇ ನಿಮಗೆ 205 ಅಂತ ಬ್ಯಾರ್ಜಿಂಗ್ ಸಿಗುತ್ತೆ. ಗೋಲ್ಡ್ ಕಲರ್ ಇದು ವೀಲ್ ಬರುತ್ತೆ. ಟೈರ್ ನೀವು ನೋಡ್ಬೋದು, ಈ ಥರ ಆಫ್ ರೋಡ್ ಟೈರ್ ಬರುತ್ತೆ, ಹಾಗೂ ಡುವಲ್ ಸೈಡ್ ನಿಮಗೆ ಡಿಸ್ಕ್ ಬರುತ್ತೆ ವಿತ್ ABS ಆಪ್ಷನ್ ಜೊತೆಗೆ. ತುಂಬಾ ಚೆನ್ನಾಗಿರೋ ಬ್ರೇಕಿಂಗ್ ಸಿಸ್ಟಮ್ ಇದರಲ್ಲಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ನೆಕ್ಸ್ಟ್ ಸೈಡಿಂದ ಮಾತಾಡೋದಾದರೆ, ಸೈಡಲ್ಲಿ ನಿಮಗೆ ಈ ಥರ ಒಂದು ಫೇರಿಂಗ್ಸ್ ಎಲ್ಲ ಹೇಳ್ಬೋದು, ಅಥವಾ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದರೆ ಮೊಬೈಲ್ ಕನೆಕ್ಟಿವಿಟಿ ಆಪ್ಷನ್ ಎಲ್ಲ ನಿಮ್ಗೆ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೈಡ್ ಫೇರಿಂಗ್ಸಲ್ಲಿ TRX ಬ್ಯಾರ್ಜಿಂಗ್ ನಿಮಗೆ ಆಪ್ಷನ್ಸ್ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೂ ಎರಡೂ ಸೈಡ್ ನಿಮಗೆ ಫುಲ್ಲಿ ಎಕ್ಸಸರೀಸ್ ಇರುವಂಥ ವೆಹಿಕಲ್ ಇದು. ಸೊ ಇದರಲ್ಲಿ ಕೆಲವೊಂದು ನಿಮಗೆ ವೆಹಿಕಲ್ ಜೊತೆ ಬರುತ್ತೆ, ಇನ್ನೊಂದು ನೀವು ಎಕ್ಸಸರೀಸ್ ಆಗಿ ಪಾರ್ಟನ್ನು ಪರ್ಚೇಸ್ ಮಾಡಬೇಕು. ಕ್ರ್ಯಾಶ್ ಗಾರ್ಡ್ ಎಲ್ಲ ನೋಡ್ಬೋದು. ಇಂಜಿನ್ ಬಗ್ಗೆ ಮಾತಾಡೋದಾದರೆ, ಇಂಜಿನ್ ಬಂದುಬಿಟ್ಟು ಇದರಲ್ಲಿ 500cc ಲಿಕ್ವಿಡ್ ಕೂಲ್ಡ್ ಪ್ಯಾರಲಲ್ ಟ್ವಿಲ್ ಇಂಜಿನ್ ಬರುತ್ತೆ. ಇದರಲ್ಲಿ 46 bhp ಹಾಗೂ 46 Nm ಇದು ಟಾರ್ಕ್ ಜನರೇಟ್ ಮಾಡುತ್ತೆ. ಎಕ್ಸಾಸ್ಟ್ ನೀವು ನೋಡ್ಬೋದು, ಈ ಥರ ಎಕ್ಸಾಸ್ಟ್ ಬೆನಾಲಿ ಬ್ಯಾರ್ಜಿಂಗ್ ಜೊತೆ ಬರುತ್ತೆ. ಸೊ ಬೆನಾಲಿದು ಒರಿಜಿನಲ್ ಇದು ಎಕ್ಸಾಸ್ಟ್ ಅಂತ ಹೇಳ್ಬೋದು. ಇಂಜಿನ್ ಇದು ಪ್ಲೇಸ್ಮೆಂಟ್ ನೀವು ನೋಡ್ಬೋದು, ಇಂಜಿನ್ ಮೇಲೆ ಬೆನಾಲಿದು ಬ್ಯಾರ್ಜಿಂಗ್ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಹಾಗೂ ಪವರ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಬ್ರೇಕಿಂಗ್ ಕೂಡ ಇದರಲ್ಲಿ ಬೆನಾಲಿ ಅವ್ರದ್ದೇ ಸಿಗುತ್ತೆ. ನಾರ್ಮಲ್ ಬೇರೆ ವೆಹಿಕಲ್ಸಲ್ಲಿ ನಿಮಗೆ ಬೇರೆ ಬೇರೆ ಕಂಪ್ನೀಸ್ ಇದು ಸಿಗುತ್ತೆ, ಇದರಲ್ಲಿ ಬೆನಾಲಿ ಅವ್ರದ್ದೇ ಬ್ರೇಕಿಂಗ್ ಸೆಟಪ್ ಎಲ್ಲ ಸಿಗುತ್ತೆ. ಸೀಟ್ ಡಿಸೈನ್ ಆಗಿರ್ಬೋದು, ಸೀಟ್ ಇದು ಕಂಫರ್ಟ್ ಆಗಿರ್ಬೋದು, ಎಲ್ಲ ತುಂಬಾ ಒಂದು ನಿಮಗೆ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ ನೋಡಲಿಕ್ಕೆ. ಸೀಟ್ ಹೈಟ್ ಬಂದುಬಿಟ್ಟು ಇದರಲ್ಲಿ ನಿಮಗೆ 830 mm ಇದು ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ರಿಯರ್ ರ್ಯಾಕ್ ನೋಡ್ಬೋದು, ಟಾಪ್ ಬಾಕ್ಸ್ ಎಲ್ಲ ಫಿಟ್ ಮಾಡೋದಾದರೆ ಟೂರಿಂಗ್ ಎಲ್ಲ ಹೆಲ್ಪ್ ಆಗುತ್ತೆ. ಇಂಡಿಕೇಟರ್ಸ್ ನಿಮಗೆ ಟೋಟಲಿ LED ಬರುತ್ತೆ, ಟೇಲ್ ಲೈಟ್ ಬರುತ್ತೆ, ಇನ್ನು ಕೆಳಗಡೆ ನಂಬರ್ ಪ್ಲೇಟ್ ಆಪ್ಷನ್ ಬರುತ್ತೆ. ಸೊ ಅಗೇನ್ ಡಿಸೈನ್ ನೀವು ನೋಡ್ಬೋದು, ಎಕ್ಸಾಸ್ಟ್ ಇದು ತುಂಬಾ ಒಂದು ಚೆನ್ನಾಗಿದೆ. ವೆಹಿಕಲ್ ಅಂತೂ ಟೋಟಲಿ ಫುಲ್ ಬಲ್ಕಿಯಾಗಿ ತೋರುತ್ತೆ. ಡಿಸ್ಪ್ಲೇ ಆಗಿರ್ಬೋದು, ಅಥವಾ ಹ್ಯಾಂಡಲ್ ಬಾರ್ ಇದು ಸೈಜ್ ಆಗಿರ್ಬೋದು, ಫುಲ್ಲಿ ವೈಡಲ್ಲಿ ನಿಮಗೆ ಹ್ಯಾಂಡಲ್ ಬಾರ್ ನೋಡ್ಲಿಕ್ಕೆ ಸಿಗುತ್ತೆ. ಇದ್ರ ಜೊತೆ ನಿಮಗೆ ಈ ಸೈಡ್ ನಿಮಗೆ ಕಂಟ್ರೋಲ್ಸ್ ಕೊಟ್ಟಿದ್ದಾರೆ, ಅದ್ರ ಜೊತೆ ಒಂದು ಸಪ್ರೇಟಾಗಿ ಕಂಟ್ರೋಲ್ ಕೊಟ್ಟಿದ್ದಾರೆ. ಸೀಟು ನಿಮಗೆ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೆ ಹೀಟ್ ಹಾಗೂ ಕೋಲ್ಡ್ ಮಾಡ್ಬೋದು. ಸೊ ಇದು ತುಂಬಾ ಒಂದು ಯುನಿಕ್ ಫೀಚರ್ ಅಂತ ಹೇಳ್ಬೋದು ಈ ವೆಹಿಕಲಲ್ಲಿ. ಹಾಗೂ ನಿಮಗೆ ಮತ್ತೊಂದು ಎಕ್ಸ್ಟ್ರಾ ಫೀಚರ್ ಕೊಟ್ಟಿದ್ದಾರೆ, ಅದೇನೆಂದರೆ ನಿಮಗೆ ಹ್ಯಾಂಡಲ್ಸ್ ಗ್ರಿಪ್ಪರ್ ಇರುತ್ತಲ್ಲ, ಅದನ್ನು ನೀವು ಟೆಂಪ್ರೇಚರ್ ಮೇಂಟೈನ್ ಮಾಡ್ಬೋದು. ಸೊ ಇದು ಕೂಡ ಒಂದು ಯುನೀಕ್ ಅಂತ ಪುನಃ ಹೇಳ್ಬೋದು ನಾವು. ಸೊ ಇದೆಲ್ಲ ಯುನೀಕ್ ಫೀಚರ್ಸ್ಗಳ ಜೊತೆಗೆ ಒಂದು 500cc ವೆಹಿಕಲ್ ನಿಮಗೆ ಸಿಗ್ತಾ ಇದೆ ಅಂದರೆ ತುಂಬಾ ಬೆಸ್ಟ್ ವೆಹಿಕಲ್ ಅಂತ ಹೇಳ್ಬೋದು ನಾವು. ಸೊ ಇಲ್ಲೆಲ್ಲ ನಿಮಗೆ ಡಿಸ್ಪ್ಲೇದು ಕಂಟ್ರೋಲ್ಸ್ ಆಗಿರ್ಬೋದು, ಲೈಟ್ ಕಂಟ್ರೋಲ್ಸ್ ಎಲ್ಲ ನಿಮ್ಗೆ ಇಲ್ಲೇ ಸಿಗುತ್ತೆ. ಸೊ ಈ ನಾರ್ಮಲಿ ಕಂಟ್ರೋಲ್ಸ್ ಎಲ್ಲ ನಿಮಗೆ ಲಾಸ್ಟ್ ಒಂದು ವೀಡಿಯೋದಲ್ಲಿ ನಾನು ತೋರಿಸಿರೋ ಬೈಕಲ್ಲೂ ಈ ಥರನೇ ಸ್ವಲ್ಪ ಸಿಮಿಲರ್ ಇದ್ದಿತ್ತು. ಆ್ಯಂಡ್ ಟ್ಯಾಂಕ್ ಬಂದುಬಿಟ್ಟು 20 ಲೀಟರ್ ಇದು ಟ್ಯಾಂಕ್ ಕೆಪಾಸಿಟಿ ಇದರಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೀಟ್ ಬಗ್ಗೆ ಪುನಃ ಮಾತಾಡ್ತೀನಿ. ರೈಡರ್ ಹಾಗೂ ಪಿಲಿಯನ್ ಇಬ್ಬರಿಗೋಸ್ಕರನೂ ತುಂಬಾ ಕಂಫರ್ಟೇಬಲ್ ಸೀಟ್ ಇದೆ. ರಿಯರ್ ನೀವು ಲುಕ್ ನೋಡ್ಬೋದು, ಈ ಥರ ಚೈನ್ಸ್ ಪಾಕೆಟ್ ಇದು ಲುಕ್ ಎಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ಸೈಡ್ ಫೇರಿಂಗ್ಸ್ ಆಗಿರ್ಬೋದು ಒಂದು ಫುಲ್ ಟೋಟಲಿ ಡಿಫ್ರೆಂಟ್ ಸಿಗುತ್ತೆ. ಸೊ ಮತ್ತೊಂದು ಸೈಡಲ್ಲಿ ಬ್ಲ್ಯಾಕ್ ಕಲರ್ ಇದೆ, ಇಲ್ಲಿ ನೀವು ನೋಡ್ಬೋದು. ಡಿಫ್ರೆಂಟ್ ಕಲರ್ಸ್ ಕೂಡ ನೋಡಲಿಕ್ಕೆ ಸಿಗುತ್ತೆ ಇದರಲ್ಲಿ. ಸೊ ಇಂಥ ಒಂದು ಬಲ್ಕಿ ಆಗಿರುವಂಥ ಲುಕ್ಕು ಡಿಸೈನಲ್ಲೇ ನಿಮಗೆ 7.5 lakh ಎಕ್ಸ್ ಶೋರೂಮ್ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಇದೊಂದು ಸ್ಮಾಲ್ ರಿವ್ಯೂ ಈ ವೆಹಿಕಲ್ ಜೊತೆಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.